ಮಳೆಯಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ರೈತರು ಪರದಾಡ್ತಿದ್ದಾರೆ. ಬಿತ್ತನೆ ಪ್ರಮಾಣವು ಕುಂಠಿತ ಕಂಡಿದೆ. ಕೆಲವೆಡೆ ಬಿತ್ತಿದ ಬೆಳೆಯೂ ಹಾಳಾಗಿದೆ. ಮಳೆ ಇಲ್ಲದೆ ಗೋವಿನ ಜೋಳ, ಹೆಸರು, ತೊಗರಿ ಬೆಳೆ ಬಾಡಿದೆ. ಕೆರಕಲಮಟ್ಟಿ ಗ್ರಾಮದ ಸುತ್ತ ರೈತರ ಹೊಲದಲ್ಲಿ ಬೆಳೆ ನಾಶ ಆಗಿದೆ. ಮಳೆ ಇಲ್ಲದೆ 10 ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ಸಾಲ ಮಾಡಿ ಬೀಜ ಗೊಬ್ಬರ ತಂದು ರೈತರು ಬಿತ್ತನೆ ಮಾಡಿದ್ರು. ಆದ್ರೀಗ ಮಳೆ ಬಾರದ ಕಾರಣ ಬಿತ್ತನೆ ಮಾಡಿದಂತಹ ಬೆಳೆ ನಾಶ ಆಗಿದೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆ ಇಲ್ಲದೆ ಗೋವಿನ ಜೋಳ, ಹೆಸರು, ತೊಗರಿ ಬೆಳೆ ನಾಶ ಆಗ್ತಾ ಇದೆ. ನಮ್ಮ ಆಲಮಟ್ಟಿಯ ಹಿನ್ನೀರಿನ ಭಾಳ ನೀರು ಕಡಿಮೆ ಭಾಳ ಆಗಿ ಡ್ಯಾಮ್ ಎಲ್ಲೋ ಪ್ರತಿಯೊಂದು ಜಲಾಶಯಗಳಲ್ಲಿ ಮಳೆ ಆಗಲದ ಕಾರಣ ಜಲಾಶಯಗಳು ಭರ್ತಿ ಆಗಿಲ್ಲ. ಖಾಲಿ ಜಲಾಶಯಗಳು ಇದ್ದಾವೆ. ಪ್ರತಿ ವರ್ಷ ಮಳೆ ಹೋದ ವರ್ಷ ನೋಡ್ರಿ ಸಾಕಷ್ಟು ಮಳೆಯಾಗಿ ರೋಣಿ ಮಳೆ, ಇವತ್ತು ಮಿರ್ಗದ ಮಳೆ ಹೋಗಕ್ಕೆ ಬಂತು. ಇನ್ನೂ ತನಕ ಅವರು ಮಳೆದ ಸವ್ವ ಇಲ್ಲ. ರೈತರು ಸಾಕಷ್ಟು ಎಲ್ಲರೂ ಬಿತ್ತನೆಯನ್ನು ಮಾಡಿದ್ದಾರೆ. ರೈತರು ಒಂದು ಎಕರೆಗೆ ಕನಿಷ್ಠ ಅಂದರೂ 10,000 ರಿಂದ 15,000 ರೂಪಾಯಿ ಖರ್ಚು ಮಾಡಿ ಬೀಜ ಗೊಬ್ಬರವನ್ನು ಬಿತ್ತಿ ಮಳೆ ದಾರಿ ಕಾಯ್ಕೋದು ಕುಂತಾರೆ. ಮಳೆ ಆಗತ್ತದಿಲ್ಲ. ಈಗ ಆಲ್ರೆಡಿ ಮುಂಗಾರು ಬಿತ್ತನೆ ಮುಗಿಯಾಕೆ ಬಂತರೂ ಕೂಡ ಮಳೆ ಆಗ್ತಾಯಿಲ್ಲ. ಒಂದೊಂದು ಕಡೆ ಮಳೆ ಸ್ವಲ್ಪ ಆದರೆ ಒಂದೊಂದು ಕಡೆ ಮಳೆನೇ ಆಗಿಲ್ಲ. ಹೀಗಾಗಿ ಇವತ್ತು ನಮ್ಮ ಕೃಷ್ಣಾ, ಘಟಪ್ರಭಾ, ಮಲ್ಲಪ್ರಭಾ ಎಲ್ಲ ನದಿಯೂ ಪೂರ ಈ ವರ್ಷ ಮಳೆಗಾಲ ಅತಿ ಭಾಳ ಕಡಿಮೆ ಇದ್ದಿದ್ದರಿಂದ ರೈತರು ಈಗಿಂದ ನಾವೆಲ್ಲ ಗಾಬಾಗಿಬಿಟ್ಟಿವಿ. ನಾವು ಈಗಾಗಲೇ ನಾವು ಜಮೀನಿನ ಆಧಾರ ಮ್ಯಾಗ 10,000, 20,000, 50,000 ತನಕ ಖರ್ಚು ಮಾಡಿ ಬೀಜ ಗೊಬ್ಬರ ತಂದು ಹಾಕಿಬಿಟ್ಟಿವಿ ನಾವು. ಈಗಿನ್ನ ನಾಟೂ ಹೋದವು. ಇನ್ನು ಈಗ ಬಿತ್ತಿ 4 ದಿನವೂ ಆಗೈತಿ. ಅಂಥ ಪರಿಸ್ಥಿತಿ ಒಳಗೆ ನಾವು ಭಾಳ ಗಾಬಾದಂಗೆ ಆಗೈತಿ. ಯಾಕಂದ್ರೆ ಈ ಮಹಾತ್ಮರು ಕೆಲವೊಂದು ಹವಾಮಾನ ವರದಿಗಾರರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.